ನಾನು ಸರ್ಕಾರಿ ಪ್ರೌಢಶಾಲೆ ದೊಡ್ಡಪುರದಲ್ಲಿ 10ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇವಾಗ ಮಾಡುತ್ತಿರುವ ಚಟುವಟಿಕೆ ಹೆಸರು ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸುವ ಮುನ್ನ ಉಜ್ಜಬೇಕು ಏಕೆ? ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸಲು ಬೇಕಾಗುವ ಸಾಮಗ್ರಿಗಳು: ಮದ್ಯಸಾರ ದೀಪ, ಮರಳು ಕಾಗದ, ಮೆಗ್ನೀಷಿಯಂ ಪಟ್ಟಿ, ಇಕ್ಕಳ, ಬೆಂಕಿ ಪೊಟ್ಟಣ, ಗಾಜಿನ ಡಿಶ್. ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮುನ್ನ ಉಜ್ಜಬೇಕು ಏಕೆಂದರೆ ಮೆಗ್ನೀಷಿಯಂ ಪಟ್ಟಿಯು ಗಾಳಿಯಲ್ಲಿ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಉಂಟು ಮಾಡುತ್ತದೆ. ಆದ್ದರಿಂದ ನಾವು ಮರಳು ಕಾಗದದಿಂದ ಉಜ್ಜಬೇಕು. ಉಜ್ಜಿದ ನಂತರ ಮದ್ಯಸಾರ ದೀಪವನ್ನು ಹಚ್ಚಿಕೊಳ್ಳಬೇಕು. ಹಚ್ಚಿದ ನಂತರ ಮೆಗ್ನೀಷಿಯಂ ಪಟ್ಟಿಯನ್ನು ಎಚ್ಚರಿಕೆಯಿಂದ ಉರಿಸಬೇಕು. ಉರಿಸುವಾಗ ನಾವು ನೇರ ದೃಷ್ಟಿಯಲ್ಲಿ ನೋಡಬಾರದು, ಏಕೆಂದರೆ ಮೆಗ್ನೀಷಿಯಂ ಪಟ್ಟಿಯು ಹೆಚ್ಚು ಪ್ರಕಾಶಮಾನವಾಗಿ ಉರಿಯುತ್ತದೆ. ಉರಿದ ನಂತರ ಇದು ಗಾಳಿಯಲ್ಲಿ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಉಂಟಾಗುತ್ತದೆ. ಧನ್ಯವಾದಗಳು. ಹೆಸರು ಲಕ್ಷ್ಮಿ ಡಿಜೆ. ನಾನು ಸರ್ಕಾರಿ ಪ್ರೌಢಶಾಲೆ ದೊಡ್ಡಪುರದಲ್ಲಿ 10ನೇ ತರಗತಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಸತುವಿನ ಚೂರುಗಳೊಂದಿಗೆ ಆಮ್ಲಗಳ ವರ್ತನೆ. ಇದಕ್ಕೆ ಬೇಕಾಗಿರುವ ವಸ್ತುಗಳು: ಟೆಸ್ಟ್ ಟ್ಯೂಬ್, ಸತುವಿನ ಚೂರುಗಳು, ಹೈಡ್ರೋಕ್ಲೋರಿಕ್ ಆಸಿಡ್. ನಾನು ಟೆಸ್ಟ್ ಟ್ಯೂಬ್ನಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ತೆಗೆದುಕೊಂಡಿದ್ದೇನೆ. ಇದರ ಒಳಗೆ ಸತುವಿನ ಚೂರನ್ನು ಹಾಕುತ್ತಿದ್ದೇನೆ. ಸತುವಿನ ಚೂರನ್ನು ಹಾಕಿದಾಗ ಇದರಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುತ್ತದೆ. ನನ್ನ ಹೆಸರು ಮೋಕ್ಷ. ಸರ್ಕಾರಿ ಪ್ರೌಢಶಾಲೆ ದೊಡ್ಡಪುರ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಎಂಬ ಪಾಠದಲ್ಲಿ ಪ್ರಕ್ಷೇಪಣೆ ಕ್ರಿಯೆ ಬಗ್ಗೆ ಪ್ರಯೋಗವನ್ನು ಮಾಡುತ್ತಿದ್ದೇನೆ. ಪ್ರಕ್ಷೇಪಣೆ ಕ್ರಿಯೆಗೆ ಬೇಕಾಗುವ ಸಾಮಗ್ರಿಗಳು: ಟೆಸ್ಟ್ ಟ್ಯೂಬ್, ನೀರು, ಲೆಡ್ ನೈಟ್ರೇಟ್, ಪೊಟ್ಯಾಷಿಯಂ ಅಯೋಡೈಡ್. ಸ್ವಲ್ಪ ಈ ನೀರಿಗೆ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನು ಹಾಕುತ್ತಿದ್ದೇನೆ. ಲೆಡ್ ನೈಟ್ರೇಟ್ ಅನ್ನು ಮಿಶ್ರಣ ಮಾಡುತ್ತಿದ್ದೇನೆ. ಈ ಮಿಶ್ರಣಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ಅನ್ನು ಹಾಕುತ್ತಿದ್ದೇನೆ. ಲೆಡ್ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ನೀರಿನೊಂದಿಗೆ ಪೊಟ್ಯಾಷಿಯಂ ಅಯೋಡೈಡ್ ರಾಸಾಯನಿಕ ಕ್ರಿಯೆಯಲ್ಲಿ ವರ್ತಿಸಿ ಹಳದಿ ಪ್ರಕ್ಷೇಪವನ್ನು ಉಂಟು ಮಾಡಿದೆ. ಈ ಹಳದಿ ಪ್ರಕ್ಷೇಪವು ಪೊಟ್ಯಾಷಿಯಂ ನೈಟ್ರೇಟ್ ಎನ್ನುವರು. ಇದನ್ನು ದ್ವಿಸ್ಥಾನ ಪಲ್ಲಟ ಅಥವಾ ಪ್ರಕ್ಷೇಪಣೆ ಕ್ರಿಯೆ ಎಂದು ಕರೆಯುವರು. ನನ್ನ ಹೆಸರು ಯಶಸ್. ನಾನು ಸರ್ಕಾರಿ ಪ್ರೌಢಶಾಲೆ ದೊಡ್ಡಪುರದಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಮಾಡುತ್ತಿರುವ ಪ್ರಯೋಗ ಏಕದಳ ಮತ್ತು ದ್ವಿದಳ ಸಸ್ಯಗಳನ್ನು ಗುರುತಿಸುವಿಕೆ. ಸಸ್ಯದ ಬೇರುಗಳನ್ನು ಗುರುತಿಸುವಿಕೆ. ಏಕದಳ ಬೇರುಗಳು ತಂತು ಬೇರುಗಳು. ಇದು ದ್ವಿದಳ ಸಸ್ಯ. ಇದರಲ್ಲಿರುವುದು ತಾಯಿ ಬೇರುಗಳು. ಧನ್ಯವಾದಗಳು. ನನ್ನ ಹೆಸರು ಯಶಸ್ ಕೆ. ನಾನು ಸರ್ಕಾರಿ ಪ್ರೌಢಶಾಲೆ ದೊಡ್ಡಪುರದಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಪ್ರಯೋಗ ಮಾಡುತ್ತಿರುವ ಹೆಸರು ಸೋಡಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಬೈಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುತ್ತಿದ್ದೇನೆ. ಇದು ಅಡುಗೆ ಸೋಡಾ. ಇದು ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗುತ್ತಿದೆ.
ಇದು ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾ. ಇದು ಈಗ ಆಸಿಡನ್ನು ಹಾಕುತ್ತಿದ್ದೇನೆ. ಇದು ಈಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ಉಂಟಾಗುತ್ತಿದೆ. ಧನ್ಯವಾದಗಳು. ನನ್ನ ಹೆಸರು ಲಾಂಛನ. ನಾನು ಸರ್ಕಾರಿ ಪ್ರೌಢಶಾಲೆ ದೊಡ್ಡಪುರದಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಅಡುಗೆ ಸೋಡಾದ ಉಪಯೋಗವನ್ನು ತಿಳಿಸುತ್ತಿದ್ದೇನೆ. ಅಡುಗೆ ಸೋಡಾವನ್ನು ಮನೆಯಲ್ಲಿ ಗರಿಗರಿಯಾದ ರುಚಿಯಾದ ಪಕೋಡವನ್ನು ಮಾಡಲು ಬಳಸುತ್ತಾರೆ ಮತ್ತು ಅಡುಗೆ ಬೇಯುವ ವೇಗ ಹೆಚ್ಚಿಸಲು ಬಳಸುತ್ತಾರೆ. ಬ್ರೆಡ್ ಮತ್ತು ಕೇಕ್ ಉತ್ಪಾದನೆಯಲ್ಲಿ ಬಳಸುತ್ತಾರೆ. ವಾಷಿಂಗ್ ಸೋಡಾದ ಉಪಯೋಗವನ್ನು ತಿಳಿಸುತ್ತಿದ್ದೇನೆ. ವಾಷಿಂಗ್ ಸೋಡಾವನ್ನು ಗಾಜು, ಸಾಬೂನು, ಕಾಗದ ತಯಾರಿಕೆಗಳಲ್ಲಿ ಬಳಸುತ್ತಾರೆ. ಬೋರಾಕ್ಸ್ನಂತಹ ಉತ್ಪಾದನೆಯಲ್ಲಿ ಬಳಸುತ್ತಾರೆ. ನೀರಿನ ಶಾಶ್ವತ ಗಡುಸುತನ ನಿವಾರಣೆಗೆ ಬಳಸುತ್ತಾರೆ. ಧನ್ಯವಾದಗಳು.